ಇದಕ್ಕೆಲ್ಲ ಸಾಕಷ್ಟು ಅಧಿಕಾರಿಗಳು ಕೂಡ ಏನಪ್ಪಾ ಅಂದ್ರೆ ಅದಕ್ಕೆ ಕ್ರಮವನ್ನು ತಗೊಳ್ಳೋದಕ್ಕಂತ ಒಂದು ದೊಡ್ಡ ಹಿನ್ನಡೆ ಆಗಿದೆ ಅಂತಕ್ಕಂಥದ್ದು. ಸೊ ದಯವಿಟ್ಟು ಏನಪ್ಪಾ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಕ್ಕೆ ಎಲ್ಲ ಸೇರ್ತಕ್ಕಂಥ ಅಧಿಕಾರಿಗಳು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಜೊತೆಗೆ ಏನಪ್ಪ ಶಿಕ್ಷಣ ಇಲಾಖೆಯವರು ಕೂಡ ಇದ್ರ ಬಗ್ಗೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು. ಶಾಲಾ ಕಲಿಸಿ ಹೋಗ್ತಕ್ಕಂಥ ಮಕ್ಕಳುಗಳು ಯಾಕೆ ಬರ್ತಾ ಇಲ್ಲ ಶಾಲೆಗೆ ಅಂತಕ್ಕಂಥ ಪಾಲಕರಿಗೆ ಹೇಳಬೇಕು. ಅವರೆಲ್ಲಾದ್ರೂ ಕೆಲಸಕ್ಕೆ ಹೋಗಿದ್ದಾರೆ ಏನಪ್ಪಾ ಅಂದ್ರೆ ಪಾಲಕರಿಗೆ ಬುದ್ಧಿವಾದ ಹೇಳಿ ತಿಳಿಸಿ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನು ಮನವರಿಕೆ ಮಾಡಬೇಕಾಗ್ತಕ್ಕಂಥದ್ದು. ವಿಶೇಷವಾಗಿ ರೈಟ್ ಟು ಎಜುಕೇಶನ್ ಆಕ್ಟ್ 2009 ಬಂದಿದೆ. ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಅದೆಲ್ಲ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಏನಪ್ಪಾ ಅಂದ್ರೆ ಮನೆಗೆ ತಲುಪಿಸುವಂತ ಕರ್ತವ್ಯ ಮಾಡಬೇಕು. ಆಗ ಮಾತ್ರ ಇದು ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಆಗ್ತಕ್ಕಂಥದ್ದು. ಎಲ್ಲ ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಾವು ಎಷ್ಟೇ ಬಡತನದಲ್ಲಿದ್ದರೂ ಕೂಡ ಶಾಲೆ ಕಲಿಸ್ತೀವಿ, ಅವ್ರಿಗೆ ಏನಾದ್ರು ವಿದ್ಯಾವಂತರನ್ನು ಮಾಡಿ ಸಮಾಜದ ಆಸ್ತಿಯನ್ನಾಗಿ ಮಾಡ್ತೀವಿ ಅಂತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಮಾಡಿ ಈ ಮೂಲಕ ಇಲ್ಲಿ ಪ್ರತಿಜ್ಞೆ ಕೊಡಬೇಕಂತಕ್ಕಂಥದ್ದು. ಜೊತೆಗೆ ಇಲ್ಲಿರತಕ್ಕಂಥ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಕಮಲಾಪುರ ಸುತ್ತಮುತ್ತ ಎಲ್ಲಾದರೂ ಬಾಲ ಕಾರ್ಮಿಕ ಪದ್ಧತಿ ಆಚರಣೆ ಇದ್ದಿದ್ದರೆ ಎಲ್ಲರೂ ಸೇರಿ ಜಂಟಿಯಾಗಿ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಕಮಲಾಪುರವನ್ನು ಬಾಲ ಕಾರ್ಮಿಕ ಪದ್ಧತಿ ಮುಕ್ತವಾಗಿರ್ತಕ್ಕಂಥ ಒಂದು ತಾಲೂಕವನ್ನು ಘೋಷಣೆ ಮಾಡೋಕ್ಕೆ ಎಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಾತಾಡುವ ಅವಕಾಶ ಕೊಡ್ತಕ್ಕ ಎಲ್ಲರಿಗೂ ಮತ್ತೊಂದು ಜೈ ಹಿಂದ್.